ನಾಗು ಸರ್ ನನಗೆ ಒಂದು 10-12 ವರ್ಷ ಸ್ನೇಹಿತರು ಅನ್ನೋದಕ್ಕಿಂತ ಅಣ್ಣ ಅಂತ ಹೇಳ್ಬೋದು. ಬಿಕಾಸ್ ನಾವೆಲ್ಲ ಬಿಗಿನಿಂಗ್ ಡೇಸಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡುವಾಗ ನಾಗು ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ನಮಕರಮಲ್ಲೂ ಮಾಡಿದ್ದೆ ನಾಗು ಸರ್ದು. ಅದೇ ಪ್ರೀತಿ ವಿಶ್ವಾಸದಲ್ಲಿ ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆನೇ ಪಾಪ ಇದು ಪ್ರಾಮಿಸ್ ಮಾಡಿದ್ದೆ ಅವ್ರಿಗೆ. ಅಷ್ಟರಲ್ಲಿ ಬಿಗ್ ಬಾಸ್ ಬಂತು, ಹಿಂಗೆ ಹೇಳಿದೆ, ನೀನು ಬರೋರ್ಗೂ ಕಾಯ್ತಾ ಇರ್ತೀನಿ ಸುದಿ, ನೀನು ಪೋರ್ಷನ್ ಮಾತ್ರ ಮಾಡಿರಲ್ಲ, ಮಿಕ್ಕಿದ್ದು ಮಾಡಿರ್ತೀವಿ ಅಂದರು. ಬಂದಿದ್ದ ತಕ್ಷಣ ನನ್ನ ಮೊಬೈಲ್ ನನ್ನ ಕೈಗೆ ಬಂದಿದ್ದ ತಕ್ಷಣ ಫಸ್ಟ್ ಫೋನ್ ನಾಗು ಸರ್ದೆ. ನಾನು ಹೇಳಿದೆ, ಸರ್ ಇಮ್ಮಿಡಿಯೇಟಾಗಿ ಮಾಡಿಕೊಡ್ತೀನಿ, ನನಗೆ ಡೇಟ್ಸ್ ಇಲ್ಲ ನನಗೆ, ಬಿಕಾಸ್ ನಂದು ಒಂದು ಈಗ ಎಲ್ಲ ಸೇರಿದ್ರೆ ಈಗ ಹೊಸ್ದು ಎಲ್ಲ ಸೇರಿ ಒಂದು 14 ಸಿನಿಮಾ ಇದೆ ಈಗ ನನಗೆ. ಹಾಗಾಗಿ ಅದೇ ಸರ್ ಪಟ್ಟ ಅಂತ ಹೇಳಬೇಕು, ನಂದು ಒಂದೇ ಸತಿ ಮುಗಿಸ್ಕೋಬೇಕು ನೀವು ಅಂತ ಹೇಳಿದ್ದೆ. ನನಗೋಸ್ಕರ ಪಾಪ ನಾಗು ಸರು ಡಬಲ್ ಕಾಲ್ ಶೀಟಲ್ಲಿ ವರ್ಕ್ ಮಾಡಿಸ್ತಿದ್ದಾರೆ. ಥ್ಯಾಂಕ್ಸ್ ಹೇಳಬೇಕು ನಾಗು ಸರ್. ಇದು ಮೊದಲನೇ ಸರಿ ನಾನು ನಿರೂಪ್ ಸರ್ ಜೊತೆ. ನಿರೂಪ್ ಸರ್ ಸಿಕ್ಕಾಪಟ್ಟೆ ಒಳ್ಳೆಯ ವ್ಯಕ್ತಿ, ಅಂದರೆ ಅವರಷ್ಟು ಸ್ವೀಟ್ ಪರ್ಸನ್, ಒಂದು ಮಗು ಥರ ಸರ್. ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ನಾವು. ಈಗ 4 ದಿನ ಅವ್ರ ಜೊತೆ ವರ್ಕ್ ಮಾಡಿದೆ. ತುಂಬ ಖುಷಿದೆ, ತುಂಬ ಖುಷಿದೆ ಸರ್. ಅದೇ ಯಾವಾಗಲೂ ಅಂದರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರಿಗೆ ಅಥವಾ ಕರ್ನಾಟಕದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದಷ್ಟು ನಾವು ಕತ್ತಿ ಹಿಡ್ಕೊಂಡು ಮಾಡೋವಂಥ ಸಿನಿಮಾಗಳು ತುಂಬ ಗೆದ್ದಿದೆ ಇಲ್ಲಿ, ತುಂಬ ಗೆಲ್ಸಿದ್ದಾರೆ ಜನ. ಹಾಗಾಗಿ ಇದು ಅದೇ ಥರದ್ದು ಒಂದು ಶೇಡ್ ಇರುವಂಥ ಸಿನಿಮಾ, ಔಟ್ ಆ್ಯಂಡ್ ಔಟ್ ರೌಡಿಸಮ್ ಕಮರ್ಷಿಯಲ್ ಸಿನಿಮಾ. ನೀವು ನೋಡಿದ್ರಿ ಲೈಟಿಂಗ್ ಎಲ್ಲ ಹೆಂಗಿತ್ತು ಅಂತ. ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ಲೈಟಿಂಗ್ ಮಾಡಿ ಕೆಲಸ ಮಾಡ್ತಿದ್ದೀವಿ. DOP ಸರ್ ಉದಯ್ ಸರು ತುಂಬ ಚೆನ್ನಾಗಿ ಬರ್ತಿದೆ ಸರ್. ಜನನ ಖುಷಿ ಪಡಿಸೋದಕ್ಕೋಸ್ಕರನೇ ಅಲ್ವ ನಾವು ಹಿಂಗೆ ಕಷ್ಟ ಬೀಳೋದು, ಬೆಳಗ್ಗೆ ರಾತ್ರಿ ಕೆಲಸ ಮಾಡ್ತಿದ್ದೀವಿ ಸರ್. ನಂದು ಈ ಜೈಲ್ ಎಪಿಸೋಡಲ್ಲಿ ಬರುತ್ತೆ ಸರ್. ಇದರಲ್ಲಿ ಒಂದು ಜೈಲ್ ಎಪಿಸೋಡ್ಗಳಿದೆ. ಜೈಲಲ್ಲಿ ನಾವು ಹಳೆ ಕೈದಿಗಳು, ಆ ಬೇಸಿಸ್ ಮೇಲೆ ಹೋಗುವಂಥ ಒಂದಷ್ಟು ಲೈನು ನಮ್ಮದು ಇದೆ ಸರ್ ಈ ಸಿನಿಮಾದಲ್ಲಿ.